ಉದಯವಾಣಿ ವೀಕ್ಷಕರಿಗೆ ಸ್ವಾಗತ. ಆಧುನಿಕತೆ ಅತ್ತ ಎಲ್ಲರೂ ಸಾಕ್ತಾ ಇದ್ರೆ ಇಲ್ಲೊಬ್ರು ತನ್ನ ಹಳೆಯ ನೆನಪುಗಳನ್ನ ಈಗಲೂ ಹೆಣಿತಿದ್ದಾರೆ. ನಮ್ಮ ಬಾಬಣ್ಣ ಬುಟ್ಟಿ ತಯಾರಿಕೆಯ ಕೆಲಸದಲ್ಲಿ ತಮ್ಮನ್ನ ತಾವು ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ. ಇದರ ಹಿಂದಿನ ಕಥೆಯನ್ನು ಅವರ ಹತ್ರ ಕೇಳ್ಕೊಂಡು ಬರೋಣ ಬನ್ನಿ. ನಾವು ನಂದು ಹೆಸರು ಬಾಬು, ಕಟ್ಸಲಿಂದ ಬಂದಿದ್ದು. ನಾವು ಒಂದು 15-10 ವರ್ಷದಿಂದ ನಾವು ಇದು ಕೆಲಸ ಮಾಡ್ತಿದ್ದೀನಿ. ನಮ್ಮ ಅಜ್ಜಿ ಅಜ್ಜ ತಾಯಿ ತಂದೆ ಎಲ್ಲ ಮಾಡ್ತಾಯಿದ್ರು. ಅದು ನೋಡ್ಕೊಂಡು ನಾವು ಕೆಲಸ ಇದನ್ನು ಮಾಡ್ತಿದ್ದೀವಿ. ಕಾಡಿಂದ ತರಬೇಕು ಇಲ್ಲಿ. ಅದಕ್ಕೆ ಕುಸುಮ ಅಂತಾರೆ, ಮಾದಿರ್ದ ಹೇಳ್ತಾರೆ ಅದಕ್ಕೆ, ಬೀಲು. ಅದಕ್ಕೆ ಒಂದು ಬೆಳಿಗ್ಗೆ ಒಂದು ಊಟ ಮಾಡಿ ಹೋದರೆ 8 ಗಂಟೆಗೆ ಹೋದರೆ ನಮಗೆ ಸಾಯಂಕಾಲ 6-7 ಗಂಟೆ ಆಗ್ತದೆ ಬರುವಾಗ, ಬೀಲ್ ತಗೊಂಡು ಬರುವಾಗ. ಒಂದು ದಿವಸ ಬೀಲ್ ತರಲಿಕ್ಕೆ ಆಗ್ತದೆ. ಮಧ್ಯಾಹ್ನ ಊಟ ಎಂತ ಇಲ್ಲ ನಮಗೆ. ಬೆಳಿಗ್ಗೆ ಊಟ ಮಾಡಿ ಹೋದರೆ ಸಾಯಂಕಾಲ ಆಯಿತು ಊಟಕ್ಕೆ. ಅಲ್ಲಿ ಬೀಲ್ ತಂದು ನಾವು ಹಾಕಿದ್ರೆ ಬೆಳಿಗ್ಗೆ ಎದ್ದು ಅದನ್ನು ಸಿಪ್ಪೆಯನ್ನು ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಎಲ್ಲ ಬಿಸಿಲಿಗೆ ಹಾಕಬೇಕು. ಬಿಸಿಲು ಹಾಕಿತು ಮತ್ತು ಅದನ್ನು ಕಿಸುಲಿ ಹಾಕಬೇಕು. ನಾವು ಕೈಯಿಂದ ಕಿಸುಲು ಹಾಕಿ ಅದನ್ನು ಮತ್ತೆ ಬುಟ್ಟಿ ಮಾಡುವಾಗ ನೀರು ಹಾಕಬೇಕು. ನೀರು ಹಾಕಿ ಅದನ್ನು ಕೆಲಸ ಮಾಡಿ ಇದು ನಾವು ಗೆರ್ಸಿ ಮಾಡುವು. ನಾವು ಅದು ಅಕ್ಕಿ ಇದು ಮಾಡಲಿಕ್ಕೆ ಇದು ಅಂದರೆ ನಮಗೆ ಎಲ್ಲ ಫುಲ್ಲು ಪ್ಯಾಕಿಂಗ್ ಮಾಡಬೇಕಾದ್ರೆ 2 ಗಂಟೆ ಬೇಕು. ಇದು ಬಿಟ್ಟು ಬೇರೆ ಯಾವುದೆಲ್ಲ ಮಾಡ್ತಾರೆ? ಇದು ಬಿಟ್ಟು ನಾವು ಇದು ಕಟ್ಟಿ ಗುಡುಪು ಮತ್ತು ಗೂಡುದೀಪ ಮತ್ತು ಅತ್ತರ ಗುರುವೆ, ದೋಸೆ ಹಾಕಿದೆಲ್ಲ, ಹೂವಿನ ಬುಟ್ಟಿ ಮತ್ತು ಬಾರು ಹಾಕುವುದು, ಅಕ್ಕಿ ಹಾಕುವುದು, ಇದು ಪಾತ್ರೆ ಎಲ್ಲ ತೊಳೆಯುವುದು, ಬುಟ್ಟಿ ಎಲ್ಲ ಮಾಡ್ತೇನೆ. ಇಲ್ಲಂದರೆ ನಮಗೆ ಪ್ಲಾಸ್ಟಿಕ್ ಟಯರ್ ಎಲ್ಲ ಬಂದ ಮೇಲೆ ನಮಗೆ ಸ್ವಲ್ಪ ಕಡಿಮೆ ಆಯಿತು. ಇದು ರೇಟೆಲ್ಲ ಕಡಿಮೆ ಆಯಿತು, ನಮಗೆ ಎಲ್ಲ ರೇಟ್ ಡೌನ್ ಆಯಿತು. ಹಾಂ, ಸೇಲು ಸ್ವಲ್ಪ ಸ್ವಲ್ಪ ಅಂದರೆ ನಮಗೆ ಕಡಿಮೆ ರೇಟು ಹೋಯಿತು. ಹಾಗೆಂದರೆ ನಾವು ಬಿಡಲಿಲ್ಲ ಇದಕ್ಕೆ ಕೆಲಸ, ಬಿಡುವುದಿಲ್ಲ. ಈಗ ರೇಟ್ ಕಡಿಮೆ ಆದರೆ ನಾವು ಇನ್ನೂ ಬರ್ಬೋದು ರೇಟು ಅಂತ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು ಕೆಲಸದಲ್ಲಿ ನಮಗೆ ಖುಷಿ ಉಂಟು, ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಈ ಕೆಲಸದಲ್ಲಿ. ಇದರಲ್ಲಿ ಊಟ ನಮಗೆ ಕಾಡಿಗೆ ಹೋದರೆ ನಮಗೆ ಊಟ ಇಲ್ಲ ಒಂದು ಹೊತ್ತು, ಮತ್ತು ಮನೆಯಲ್ಲಿ ಇದ್ದರೆ ಊಟ ಮನೆಯಲ್ಲೇ ಕೆಲಸ ಮಾಡ್ತದೆ, ಸಮಾಧಾನ ಉಂಟು. ಬೇಕಾದರೆ ನಮಗೆ ಕೆಲಸ ಮಾಡ್ಬೋದು. ಎಷ್ಟು ಗಂಟೆ ಇದ್ದರೆ ನಾವು ಕೆಲಸ ಮಾಡ್ಬೋದು. 1 ಗಂಟೆ ಬಿಟ್ಟು ನಮಗೆ ಕೂಡ ಪುನಃ ಕೆಲಸ ಇದ್ದರೆ ಹಿಡಿದ್ರೆ ತೊಂದರೆ ಇಲ್ಲ. ರಾತ್ರಿ ಎಲ್ಲ ಕರೆಂಟ್ ಇದ್ದರೆ ಒಂದು 10 ಗಂಟೆಗೆ 11 ಗಂಟೆಗೆ ಕೆಲಸ ಮಾಡ್ಬೋದು. ಇದಕ್ಕೆ ಟೈಮ್ ಇಲ್ಲ ನಮ್ಮ ಕೆಲಸಕ್ಕೆ. ಹಾಂ,